ಮಟ್ಕಾ ಮ್ಯಾಗಿ ಇತ್ತು. ಎಲ್ರಿಗೂ ಇದು ತುಂಬಾ ಸಾಧಾರಣ ಅಂತ ಅನ್ನಿಸ್ತಿತ್ತು. ಆದ್ರೆ ಅಪ್ಪ ಹೇಳ್ತಾ ಇದ್ರು ಇದರಲ್ಲಿ ಶ್ರಮ, ಧೈರ್ಯ ಮತ್ತು ಮಣ್ಣಿನ ಸುವಾಸನೆ ಇದೆ ಅಂತ. ಅವರ ಮಗ ಊರಿಗೆ ಹೊರಟಿದ್ದ. ಅವನಿಗೆ ಒಳ್ಳೆ ಹೆಸರಿದೆ ಅಂತ ಕನಸು ಕಾಣ್ತಾ ಇದ್ರು. ಒಳ್ಳೆಯ ಕೆಲ್ಸ, ಒಳ್ಳೆಯ ಸಂಬಳ ಹಾಗೂ ಊರಿಗೆ ಒಳ್ಳೆ ಹೆಸರು ತರ್ತಾನೆ ಅನ್ಕೊಂಡಿದ್ರು. ಒಳ್ಳೆಯ ಹೃದಯದಿಂದ ಸ್ವಾದಿಷ್ಟಕರವಾದ ಮಸಾಲೆ ಮಿಶ್ರಿತ ಅಡಿಗೆ ಹೇಗೆ ರುಚಿಸುವುದು, ಹಾಗೆಯೇ ಪರಿಶ್ರಮದಿಂದ ಕೂಡ ಕೆಲಸವೂ ದಕ್ಕುವುದು ತನ್ನೇ ಸಂಸ್ಕಾರ ಎನ್ನುವುದು. ಬಾಲ್ಪುರದ ಹೂವು ಹಸಿರುಗಳ ಬೆಟ್ಟದ ಮೇಲೆ ಒಂದು ಸುಂದರವಾದ ಹಳ್ಳಿ ಇತ್ತು. ಅದೇ ಹಳ್ಳಿಲಿ ರಾಮ್ಲಾಲ್ ಎಂಬ ವಯಸ್ಸಾದ ವ್ಯಕ್ತಿ ತಂದೂರಿ ಮಟ್ಕಾ ಮ್ಯಾಗಿಯ ಅಂಗಡಿ ಇಟ್ಟು ಅವನ ಸಂಸಾರವನ್ನು ನಡೆಸುತ್ತಿದ್ದ. ಅವನ ಕೈಯಿಂದ ಮಾಡಿದ ತಂದೂರಿ ಮಟ್ಕಾ ಮ್ಯಾಗಿ ಇಡೀ ಹಳ್ಳಿಲಿ ತುಂಬಾ ಫೇಮಸ್ ಆಗಿತ್ತು. ಸುಮಾರು 2 ಗಂಟೆ ಆಗಿತ್ತು. ರಾಮ್ಲಾಲ್ ತಂದೂರಿ ಮಟ್ಕಾ ಮ್ಯಾಗಿಯಲ್ಲಿ ಮಸಾಲೆಯನ್ನು ಹಾಕಿ ಮ್ಯಾಗಿ ಮಾಡ್ತಾ ಇದ್ದ. ಆಗ ಅವನ ಹೆಂಡತಿ ಸಾವಿತ್ರಿ ಅಲ್ಲಿಗೆ ಬರ್ತಾಳೆ. ಏನಾಯ್ತು ಸಾವಿತ್ರಿ, ನಿನ್ನ ಆರೋಗ್ಯ ಸರಿ ಇರ್ಲಿಲ್ಲ ತಾನೇ? ಈಗಲೂ ಕೂಡ ನನಗೆ ಹುಷಾರಿಲ್ಲ ರೀ. ಆದ್ರೆ ನಾನೊಂದು ವಿಷಯವನ್ನ ಕೇಳ್ಪಟ್ಟೆ. ನಮ್ಮ ಮಗ ಅರ್ಜುನ ಓದನ್ನು ಮುಗಿಸಿ ಊರಿಂದ ವಾಪಸ್ ಬರ್ತಿದ್ದಾನೆ ಅಂತ. ನನಗಂತೂ ಮನೆಯಲ್ಲಿ ಸುಮ್ನೆ ಕೂರಕ್ ಆಗ್ತಾನೆ ಇಲ್ಲ. ಅದಕ್ಕೆ ನಾನೀಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನ್ರಿ. ತಾಯಿ ಚಡ್ಪಡಿಸೋದಂತೂ ಸಾಧಾರಣ. ನೀವು ನನ್ ಜೊತೆ ಅವನ್ನ ಕರ್ಕೊಂಡ್ ಬರಕ್ ಬರ್ತಾ ಇಲ್ವಾ? ಸಾವಿತ್ರಿ, ನಿನಗ್ ಗೊತ್ತೇ ಇದೆ, ಕಳೆದ 24 ವರ್ಷದಿಂದ ನನ್ನ ಗ್ರಾಹಕರಿಗೆ ನಾನು ಮೋಸ ಮಾಡಿಲ್ಲ. ಎಂತದ್ದೇ ಕೆಲ್ಸ ಇದ್ರು ಕೂಡ ನಾನು ಅವ್ರನ್ನ ಬಿಟ್ಟು ಹೋಗಿಲ್ಲ. ನೀವು ಮತ್ತೆ ನಿಮ್ಮ ಮಟ್ಕಾ ಮ್ಯಾಗಿ. ಆದ್ರೆ ನನಗಿವಾಗ ಅನ್ನಿಸ್ತಿದೆ ನಾನು ಆರಾಮಾಗಿರ್ಬೋದು ಅಂತ. ಅರ್ಜುನ್ ಸಿಟಿಲಿ ಓದ್ಕೊಂಡು ಬರ್ತಿದ್ದಾನೆ. ಸ್ವಲ್ಪ ದಿನ ಆದ್ಮೇಲೆ ನಾನು ಅವನ್ಗೆ ಮಟ್ಕಾ ಮ್ಯಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ನನ್ ಮಗ ಈ ಅಂಗಡಿನ ಹೇಗಾದ್ರೂ ಮಾಡಿ ನಡ್ಸ್ಕೊಂಡು ಹೋಗ್ತಾನೆ. ಆಮೇಲೆ ನಾನ್ ನಿನ್ ಜೊತೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡಿರ್ತೀನಿ. ಸಾವಿತ್ರಿ ನಗ್ನಗ್ತಾ ಅಲ್ಲಿಂದ ಹೊರಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸಾವಿತ್ರಿ ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ. ಒಂದು ಬಸ್ ಬಂದು ಅಲ್ಲಿ ನಿಲ್ಲತ್ತೆ. ಮತ್ತೆ ಬಸ್ ಇಂದ ಒಬ್ಬ ಸುಂದರ ಯುವಕ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಬರ್ತಾ ಇರ್ತಾನೆ. ಸಾವಿತ್ರಿ ಅಂತೂ ಓಡ್ತಾ ಓಡ್ತಾ ಅವನ ಹತ್ರ ಹೋಗ್ತಾಳೆ. ನಾನು ಎಷ್ಟು ದಿನಗಳಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ ಅರ್ಜುನ. ನಡಿ, ನಾನು ನಿನಗೋಸ್ಕರ ಅಂತ ನಿನಗಿಷ್ಟವಾಗಿರೋ ಅಡಿಗೆ ಮಾಡಿದ್ದೀನಿ ಕಣೋ. ಅಮ್ಮ, ನಾನು ಸಿಟಿಯಿಂದ ಹಳ್ಳಿಗೆ ಬರೋವರೆಗೂ ನಿನ್ನ ಅಡಿಗೆ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ ಅಮ್ಮ. ನನ್ನ ಹೊಟ್ಟೆ ಅಂತೂ ತುಂಬಾ ಖಾಲಿಯಾಗಿದೆ ಅಮ್ಮ. ಸ್ವಲ್ಪ ಹೊತ್ತಿನ ನಂತರ ಸಾವಿತ್ರಿ ಅರ್ಜುನ್ನ ಕರ್ಕೊಂಡು ಅವ್ರ ಮನೆಗೆ ಬರ್ತಾಳೆ. ಮತ್ತೆ ಅವನ ಮುಂದೆ ಊಟವನ್ನು ಇಡ್ತಾಳೆ. ಊಟ ಮಾಡ್ತಾ ಅರ್ಜುನ ಅವರ ಅಮ್ಮನ್ನೇ ನೋಡ್ತಿರ್ತಾನೆ. ಅಮ್ಮ, ನೀನು ಒಬ್ಳೇ ಬಂದಿದ್ಯಲ್ಲಮ್ಮ, ಅಪ್ಪ ಎಲ್ಲಿ? ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿದೆ ಅಲ್ವೇನೋ? ಅವರು ಅವರ ಗ್ರಾಹಕರನ್ನ ಬಿಟ್ಟು ಯಾವತ್ತೂ ಬರಲ್ಲ ಅಂತ. ನಿನಗೇನಾದ್ರೂ ಅವ್ರನ್ನ ಭೇಟಿ ಮಾಡ್ಬೇಕು ಅಂತಿದ್ರೆ ನೀನೇ ಆ ಅಂಗಡಿ ಕಡೆಗೆ ಹೋಗು. ಇಲ್ಲ ಅಂದ್ರೆ ಸಾಯಂಕಾಲದವರೆಗೂ ಅವ್ರಿಗೋಸ್ಕರ ವೇಟ್ ಮಾಡು. ನಿನಗೂ ಪಾಪ ಬಸ್ಸಲ್ಲಿ ಬಂದು ಸುಸ್ತಾಗಿರತ್ತೆ. ಆರಾಮ್ ಮಾಡು ಸ್ವಲ್ಪ. ಅಯ್ಯೋ ಇಲ್ಲ ಅಮ್ಮ, ನಾನು ಅಪ್ಪನ ಭೇಟಿಯಾಗಿ ಬರ್ತೀನಿ. ಅರ್ಜುನ್ ಎದ್ದು ಅವರ ಅಪ್ಪನ ಅಂಗಡಿ ಕಡೆಗೆ ಹೊರಡ್ತಾನೆ. ರಾಮ್ಲಾಲ್ ಅಂತೂ ಅವರ ಮಗ ಅರ್ಜುನ್ನ ನೋಡಿದ ತಕ್ಷಣ ಅವರ ಮುಖದಲ್ಲಿ ಒಂದು ನಗು ಮೂಡುತ್ತೆ. ನಿನ್ನನ್ನು ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇಡೀ ಹಳ್ಳಿಯಲ್ಲಿ ನೀನು ಒಬ್ನೇ ಅನ್ಸುತ್ತೆ. ಸಿಟಿಯಲ್ಲಿ ಓದ್ಕೊಂಡು ಹಳ್ಳಿಗೆ ಬಂದಿರೋದು. ನನಗ್ ನಂಬಿಕೆ ಇದೆ, ನಮ್ಮ ಹಳ್ಳಿಯ ಹೆಸರನ್ನ ನೀನು ಎಲ್ಲೋ ತಗೊಂಡು ಹೋಗ್ತೀಯ. ಖಂಡಿತ ಅಪ್ಪ. ರಾಮ್ಲಾಲ್ ಮತ್ತೆ ಅರ್ಜುನ್ ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಇರ್ತಾರೆ. ಮತ್ತೆ ಅರ್ಜುನ್ ಅಲ್ಲಿಂದ ಹೊರಟು ಬಿಡ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದ್ವು. ಒಂದು ದಿನ ಬೆಳಗಿನ ಜಾವದ ಸಮಯ ಅರ್ಜುನ್ ಒಳ್ಳೆಯ ನಿದ್ದೆಯಲ್ಲಿರ್ತಾನೆ. ಆಗ ರಾಮ್ಲಾಲ್ ಅವನ್ನ ಎಬ್ಬರಿಸ್ತಾರೆ. ಏನಾಯ್ತು ಅಪ್ಪ? ಅರ್ಜುನ್, ಬೆಳಿಗ್ಗೆ ಆಗಿದ್ಯಪ್ಪ. ನಾನ್ ನಿನಗೊಂದೇನೋ ತೋರಿಸ್ಬೇಕು. ನಿನಗೆ ಒಂದು ಮುಖ್ಯವಾದ ವಿಷಯನ ನಾನು ಹೇಳ್ಬೇಕು. ಅರ್ಜುನ್ ಕಿಟಕಿಯಿಂದ ಹೊರಗಡೆ ನೋಡ್ತಾನೆ. ಸ್ವಲ್ಪ ಕತ್ಲಂತೆಯೇ ಕಾಣಿಸ್ತಾ ಇರತ್ತೆ. ಆದ್ರೆ ಇನ್ನು ಕತ್ಲೆ ಇದೆಯಲ್ಲಪ್ಪ. ಬೆಳಗ್ಗೆ 4 ಗಂಟೆ ಆಗಿದೆ ಕಣೋ. ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಮೇಲ್ ಬರ್ತಾನೆ. ನೀನು ತಯಾರಿಯಾಗಿ ನನ್ ಜೊತೆಗೆ ಹೋಟೆಲ್ ಬಾ. ಅರ್ಜುನ್ ಏನು ಮಾತಾಡದೆ ಅವರ ಅಪ್ಪನ ಜೊತೆ ನಡ್ಕೊಂಡ್ ಬರ್ತಾ ಹೋಟೆಲ್ಗೆ ರೀಚ್ ಆಗ್ತಾರೆ. ಮತ್ತೆ ಒಂದ್ ಕುರ್ಚಿ ಮೇಲೆ ಕೂತ್ಕೊಳ್ತಾನೆ. ಹೇಳಿ ಅಪ್ಪ, ಅದೇನೋ ಹೇಳಬೇಕು ಅಂತ ಹೇಳ್ತಾ ಇದ್ರಿ. ಅದು ಬೆಳಗಿನ ಜಾವ 4 ಗಂಟೆಗೆ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲ. ನೋಡು ಅರ್ಜುನ್, ನೀನು ಮಟ್ಕಾ ಮ್ಯಾಗಿ ಮಾಡೋದನ್ನ ಕಲ್ತ್ಕೊಳ್ಳೋ. ಇದನ್ನ ಹೇಳಿದ್ದೆ ರಾಮ್ಲಾಲ್ ಅರ್ಜುನ್ನ ಅವ್ರ ಅಡಿಗೆ ಮನೆಗೆ ಕರ್ಕೊಂಡ್ ಬರ್ತಾನೆ. ರಾಮ್ಲಾಲ್ ಅವನ ಮುಂದೆ ಮಟ್ಕಾ ಮ್ಯಾಗಿ ಮಾಡಕ್ಕೆ ಶುರು ಮಾಡ್ತಾನೆ. ಮತ್ತೆ ಮಧ್ಯದಲ್ಲಿ ಅವನು ಅರ್ಜುನ್ಗೆ ಹೇಳ್ತಾ ಇರ್ತಾನೆ ಮ್ಯಾಗಿಗೆ ಎಷ್ಟೆಷ್ಟು ಮಸಾಲೆಗಳನ್ನ ಯಾವಾಗ ಹಾಕ್ಬೇಕು ಅಂತ. ಅರ್ಜುನ್ ಅವರ ತಂದೆಯ ಮಾತನ್ನು ಗಮನದಿಂದ ಕೇಳ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಮ್ಲಾಲ್ ಮಟ್ಕಾ ಮ್ಯಾಗಿನ ತಯಾರಿಸ್ತಾನೆ. ಸಾಕ್ ಮಾಡಿ ಅಪ್ಪ, ರೆಡಿ ಆಯ್ತು ತಾನೆ ನಿಮ್ಮ ಮಟ್ಕಾ ಮ್ಯಾಗಿ? ನಾನು ಇಲ್ಲಿಂದ ಹೋಗ್ಬೋದಾ? ಇದನ್ನ ಹೇಳಿದ್ದೆ ಅರ್ಜುನ್ ಅಡಿಗೆ ಮನೆಯಿಂದ ಹೊರಗಡೆ ಬಂದು ಚೇರ್ ಮೇಲೆ ಬಂದು ಕೂತ್ಕೊಳ್ತಾನೆ.
ರಾಮ್ಲಾಲ್ ಅವನ ಹತ್ರ ಬರ್ತಾರೆ. ರಾಮ್ಲಾಲ್ ಅರ್ಜುನ್ನ ಒಂಥರ ಭಾವದಿಂದ ನೋಡ್ತಾರೆ. ನನಗನ್ಸುತ್ತೆ ನಿನ್ಗೆ ನಾನು ಯಾವ್ಯಾವ ಮಸಾಲೆ ಹಾಕಿದ್ನೋ ಅದು ಎಲ್ಲಾನು ಸರಿಯಾಗಿ ನೀನು ಗಮನಿಸ್ಲಿಲ್ಲಪ್ಪ. ಅಪ್ಪ, ಸಿಟಿಲಿ ಎಲ್ಲಾ ಕಡೆ ಮಟ್ಕಾ ಮ್ಯಾಗಿ ಸಿಗುತ್ತೆ, ಇದರಲ್ಲಿ ಗಮನಿಸುವಂತದ್ದು ಏನಪ್ಪ ಹೊಸ ವಿಷಯ ಇದೆ? ರಾಮ್ಲಾಲ್ ಅರ್ಜುನನ್ನು ಒಂಥರ ಬೇಜಾರ್ ಭಾವದಿಂದ ನೋಡ್ತಾರೆ. ಮಗನೇ, ಸಿಟಿಲಿ ಎಲ್ಲಾ ಕಡೆ ಮಟ್ಕಾ ಮ್ಯಾಗಿ ಸಿಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನ್ ಕೈಯಾರೆ ಮಾಡಿರೋ ಮಟ್ಕಾ ಮ್ಯಾಗಿಯ ಸ್ವಾದ ಚೆನ್ನಾಗಿರುತ್ತೆ. ನನ್ನ ಆಸೆ ಏನಂದ್ರೆ ನೀನ್ ನನ್ನ ಅಂಗಡಿನ ನೋಡ್ಕೋಬೇಕು. ಆಗ ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾರೆ. ರಾಮ್ಲಾಲ್, ಪ್ರತಿದಿನ ತರ ನಾನು 5 ಗಂಟೆಗೆನೆ ಮಟ್ಕಾ ಮ್ಯಾಗಿನ ತಿನ್ನೋದಕ್ಕೆ ಬಂದಿದ್ದೀನಿ, ಬೇಗ ಒಂದ್ ಪ್ಲೇಟ್ ಕೊಡಪ್ಪ. ರಾಮ್ಲಾಲ್ ಬೇಗ ಮಟ್ಕಾ ಮ್ಯಾಗಿನ ತಯಾರಿಸಿ ಧೀರು ಕಾಕ ಮುಂದೆ ತಂದು ಇಡ್ತಾರೆ. ನೀರು ಕಾಕ, ನೀವು ತಿಂದು ಹೇಳಿ ರುಚಿ ಮೊದಲಿನ ಹಾಗೆ ಇದೆಯಾ ಅಂತ, ಇಲ್ಲ ಏನಾದ್ರೂ ಬದಲಾಗಿದ್ಯಾ ಅಂತ. ಮೊದಲಿನ ಹಾಗೆ ಈಗಲೂ ಕೂಡ ಸೂಪರ್ ಆಗಿದೆ. ನಿನ್ನ ಕೈಯಾರೆ ಮಾಡಿರೋ ಮಟ್ಕಾ ಮ್ಯಾಗಿ ಯಾವುದೇ ಕಾರಣಕ್ಕೂ ಚೆನ್ನಾಗೇ ಇರುತ್ತೆ. ರಾಮ್ಲಾಲ್ಗೆ ಖುಷಿ ಆಗತ್ತೆ. ಧೀರು ಕಾಕ ಮಟ್ಕಾ ಮ್ಯಾಗಿ ತಿಂತಿರ್ತಾರೆ. ರಾಮ್ಲಾಲ್ ಅವರ ಮಗನ ಹತ್ರ ಬರ್ತಾನೆ. ಹಾಗಾದ್ರೆ ನೀನ್ ಏನ್ ಯೋಚನೆ ಮಾಡ್ದೆ ಅರ್ಜುನ್? ಅರ್ಜುನ್ ತಬ್ಬಿಬ್ಬಾಗ್ತಾನೆ. ಅಪ್ಪ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ನಾನು ಸಿಟಿಲಿ ಓದಿದ್ದು ಹಳ್ಳಿಲ್ ಬಂದು ಈ ಅಂಗಡಿ ನಡ್ಸೋದಕ್ಕಲ್ಲ, ನಿಮ್ ಜೊತೆ ಮಟ್ಕಾ ಮ್ಯಾಗಿ ಮಾರಕ್ಕಲ್ಲ. ನನಗಿದನ್ನೆಲ್ಲ ಮಾಡೋದಕ್ಕೆ ಒಂಚೂರು ಇಷ್ಟನೇ ಇಲ್ಲ. ನಾನೊಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮಗ್ ಗೊತ್ತಿಲ್ಲ, ದೊಡ್ಡ ಕಂಪ್ನಿಲಿ ನಾನು ಕೆಲಸ ಮಾಡಿದ್ರೆ ನನ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ. ರಾಮ್ಲಾಲ್ ಅಂತೂ ಒಂದು ವಿಶ್ವಾಸ ಭರಿತ ಮುಗುಳ್ನಗೆಯಿಂದ ಅವರ ಮಗನನ್ನು ನೋಡ್ತಿರ್ತಾನೆ. ಮಗನೇ, ನಾನ್ ನಿನ್ನ ಸಿಟಿಗೆ ಯಾಕೆ ಕಳ್ಸಿದೆ ಅಂತ ಗೊತ್ತಾ? ನೀನು ನಂತರ ಈ ಹಳ್ಳಿಯವ್ರ ತರ ಅವಿದ್ಯಾವಂತನಾಗ್ಬಾರ್ದು ಅಂತ. ಆಮೇಲೆ ಈ ನನ್ನ ಅಂಗಡಿನ ಅಭಿವೃದ್ಧಿ ಮಾಡಿ ನೀನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ, ಮತ್ತೆ ನಮ್ಮ ಹಳ್ಳಿ ಜನಕ್ಕೆ ಸಹಾಯ ಆಗ್ಲಿ ಅಂತ ಅವರು ಇದಕ್ಕೋಸ್ಕರ ಕಾಯ್ತಿರ್ತಾರಪ್ಪ. ಕಂಪನಿ ಎಷ್ಟೇ ದೊಡ್ಡದೇ ಇರ್ಲಿ, ಕೆಲ್ಸ ಮಾಡೋನ್ ಏನೇ ಆಗಿರ್ಲಿ, ಎಷ್ಟೇ ದೊಡ್ಡ ಕಂಪ್ನಿಲಿ ಅವನು ಕೆಲ್ಸ ಮಾಡ್ಲಿ, ಅವನೊಬ್ಬ ಕೆಲ್ಸಗಾರನೇ ಆಗ್ತಂತಾನೆ. ಅರ್ಜುನ್ ಅವರ ಅಪ್ಪನ ಮಾತನ್ನು ಕೇಳ್ತಿರ್ತಾನೆ. ನನ್ಗೆ ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ನಿಸ್ತಿದೆ ಅಪ್ಪ. ನಿಜ ಹೇಳ, ನನ್ಗೆ ಈ ಮಟ್ಕಾ ಮ್ಯಾಗಿ ನಿನ್ನ ಅಂಗಡಿ ಮೇಲೆ ಒಂದು ಚೂರು ಕೂಡ ನನಗೆ ಒಂದು ಸಣ್ಣ ಆಸೆನೂ ಇಲ್ಲ. ನೀವು ಏನ್ ಅನ್ಕೊಂಡಿದೀರಾ? ಹಳ್ಳಿಲಿ 4 ಜನ ನಿಮ್ ಮಟ್ಕಾ ಮ್ಯಾಗಿನ ತಿಂದು ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಅದು ಪ್ರಪಂಚದಲ್ಲಿ ಫೇಮಸ್ ಆಗ್ಬಿಡುತ್ತಾ? ಅಪ್ಪ, ನಾನು ನಿಮ್ ಮನ್ಸಿಗೆ ನೋವು ಕೊಡಕ್ ಇಷ್ಟ ಇಲ್ಲ. ಆದ್ರೆ ನೀವೊಂದು ಈ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಲ್ಲ, ದಯವಿಟ್ಟು ಅದನ್ನ ನೀವು ಬದಲಾಯಿಸ್ಕೊಳ್ಳಿ. ನಾನು ಇವತ್ತೇನೆ ಸಿಟಿಗೆ ವಾಪಸ್ ಹೊರಡ್ತೀನಿ ಅಪ್ಪ. ಇದನ್ನ ಹೇಳಿದ್ದೆ ಅರ್ಜುನ್ ಎದ್ದು ನಿಂತು ಹೊರಡೋದ್ರಲ್ಲಿದ್ದ. ಆಗ ಧೀರು ಕಾಕ ಅರ್ಜುನ್ನ ಬಂದು ತಡಿತಾರೆ. ನೀನು ನಿಮ್ಮ ಅಪ್ಪನ ಬಗ್ಗೆ ತುಂಬಾ ತಿಳ್ಕೊಂಡಿಲ್ಲಪ್ಪ, ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೋ. ಅರ್ಜುನ್ ಅಂತೂ ಧೀರು ಕಾಕನ ಕೆಂಗಣ್ಣಿನಿಂದ ನೋಡ್ತಾರೆ. ಮತ್ತೆ ಅವ್ರ ಜೊತೆ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ರಾಮ್ಲಾಲ ಕಣ್ಣುಗಳಲ್ಲಿ ನೀರು ಬರಕ್ಕೆ ಶುರುವಾದ್ವು. ರಾಮ್ಲಾಲ್ ಅಳ್ತಾ ಇರೋದ್ರನ್ನ ನೋಡಿ ಧೀರು ಕಾಕ ಅವರ ಹತ್ರ ಬರ್ತಾನೆ. ರಾಮ್ಲಾಲ್, ನಿನ್ ಮಗ ತುಂಬಾನೇ ಮುಂದುವರೆದಿದ್ದಾನೆ, ಆದ್ರೆ ನೆನಪಿಟ್ಕೋ, ಅವನ್ಗಿನ್ನು ಸಣ್ಣ ವಯಸ್ಸು. ಅವನಿಗೊಂದಲ್ಲ ಒಂದಿನ ಬುದ್ಧಿ ಬಂದೇ ಬರುತ್ತೆ. ಅವತ್ತು ನಿನ್ನ ಅವನು ಹುಡ್ಕೊಂಡ್ ಬಂದೇ ಬರ್ತಾನೆ. ನಿನ್ನ ಕನ್ಸನ್ನ ನನ್ಸ್ ಮಾಡ್ತಾನೆ. ಇದನ್ನ ಹೇಳಿದ್ದೆ ಧೀರು ಕಾಕ ಅಲ್ಲಿಂದ ಹೊರಡ್ತಾರೆ. ಅವತ್ತಿನ ದಿನ ಅರ್ಜುನ್ ಅವನ ಹಳ್ಳಿನ ಬಿಟ್ಟು ಊರು ಕಡೆಗೆ ಹೊರಟೋಗ್ತಾನೆ. ಅರ್ಜುನ್ನ ಅಮ್ಮ ಸಾವಿತ್ರಿ ಅವನ ತಡೆಯೋದಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಅರ್ಜುನ್ ಒಂದು ಚೂರು ಕೂಡ ಅವಳ ಮಾತುಗಳನ್ನ ಕೇಳೋದಿಲ್ಲ. ಊರಿಗೆ ಬಂದ ತಕ್ಷಣ ಅರ್ಜುನ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಮತ್ತೆ ಒಂದು ಒಳ್ಳೆ ಫ್ಲಾಟ್ ಅನ್ನು ಕೂಡ ಖರೀದಿ ಮಾಡ್ತಾನೆ. ಅರ್ಜುನ್ನ ಕಂಪನಿಯಲ್ಲಿ ಕಾಮ್ಯ ಎನ್ನುವ ಒಬ್ಬ ಹುಡುಗಿ ಕೆಲಸ ಮಾಡ್ತಿರ್ತಾಳೆ. ಅರ್ಜುನ್ ಮತ್ತೆ ಕಾಮ್ಯ ಇಬ್ರು ಪರಸ್ಪರ ಇಷ್ಟ ಪಡ್ತಿರ್ತಾರೆ. ಮತ್ತೆ ನಿಧಾನವಾಗಿ ಸ್ನೇಹ ಹೋಗಿ ಪ್ರೀತಿಯಾಗಿ ಟರ್ನ್ ಆಗತ್ತೆ. ಒಂದು ದಿನ ಕಾಮ್ಯ ಅರ್ಜುನ್ ಮೇಲೆ ಸವಾಲ್ ಹಾಕ್ತಾಳೆ. ಅರ್ಜುನ್, ನಾವಿಬ್ರು ಭೇಟಿಯಾಗಿ ತುಂಬಾನೇ ದಿನಗಳಾಗ್ಬಿಟ್ಟಿದೆ. ನಾವಿಬ್ರು ಈಗ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಲ್ಲ. ಈಗ ನೀನು ನನ್ನನ್ನ ಮದ್ವೆ ಯಾವಾಗ ಆಗ್ತೀಯಾ? ಯಾವಾಗಂತ ನೀ ಹೇಳು. ನೀನು ಹೂ ಅಂದ್ರೆ ನಾನು ಇವಾಗಲೇ ಮದ್ವೆ ಆಗ್ತೀನಿ. ಇದನ್ನ ಕೇಳಿದ್ದೆ ಕಾಮ್ಯ ಆಶ್ಚರ್ಯ ಪಡ್ತಾಳೆ. ಅರ್ಜುನ್, ನಾನೊಬ್ಳು ಅನಾಥಳು, ಆದ್ರೆ ನಿನಗೆ ತಂದೆ ತಾಯಿ ಇಬ್ರು ಇದ್ದಾರೆ. ಏನ್ ನೀನು ನಮ್ಮ ಮದ್ವೆಗೆ ಅವ್ರನ್ನ ಇನ್ವೈಟ್ ಮಾಡೋದಿಲ್ವಾ? ಕಾಮ್ಯ, ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ನಾನ್ ಮೊದ್ಲೇ ನಿನ್ ಬಗ್ಗೆ ಅವ್ರಿಗೆ ಏನಾದ್ರೂ ಹೇಳ್ಬಿಟ್ರೆ ಒಂದ್ ವೇಳೆ ಅವ್ರೇನಾದ್ರೂ ನಿನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವರು ತುಂಬಾನೇ ಹಳೆ ಕಾಲದವರು. ಕಾಮ್ಯ ನಗೋಕ್ ಶುರು ಮಾಡ್ತಾಳೆ. ಸ್ವಲ್ಪ ದಿನಗಳ ನಂತರ ಅರ್ಜುನ್ ಮತ್ತೆ ಕಾಮ್ಯ ಇಬ್ರು ಮದ್ವೆ ಆಗ್ತಾರೆ. ಕಾಮ್ಯ ಅರ್ಜುನ್ ಫ್ಲಾಟ್ ಬಂದು ವಾಸಿಸಕ್ಕೆ ಶುರು ಮಾಡ್ತಾಳೆ. ಹೀಗೆ ಕಾಲಗಳು ಕಳೀತಾ ಹೋದ್ವು. ಒಂದು ದಿನ ಅರ್ಜುನ್ನ ಕಂಪನಿ ದಿವಾಳಿ ಆಗಕ್ಕೆ ಶುರುವಾಯ್ತು. ಕಂಪನಿ ಪೂರ್ತಿಯಾಗಿ ಬಂದ್ ಆಗ್ಬಿಡತ್ತೆ. ಅರ್ಜುನ್ ಮತ್ತೆ ಕಾಮ್ಯ ಇಬ್ರು ಬೇರೆ ಬೇರೆ ಕಂಪನಿಗೆ ಕೆಲಸ ಹುಡುಕಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರಿಬ್ರಿಗೂ ಯಾವುದೇ ಕೆಲ್ಸನೇ ಸಿಗೋದಿಲ್ಲ. ಕಾಮ್ಯ ಕೆಲ್ಸ ಹುಡುಕಿ ಹುಡುಕಿ ಸುಸ್ತಾಗ್ಬಿಡ್ತಾಳೆ. ಅರ್ಜುನ್, ಈಗೇನ್ ಮಾಡೋಣ ನಾವು?
ನಮ್ಗೆ ಯಾವುದೇ ಕೆಲಸ ಕೂಡ ಸಿಗ್ತಾ ಇಲ್ಲ, ಮತ್ತೆ ಕಂಪನಿ ಕೂಡ ಇವಾಗ ಸರಿ ಇಲ್ಲ. ಟೆನ್ಷನ್ ಆಗ್ಬೇಡ, ಇವಾಗ ನಮ್ಮ ಹತ್ರ ತುಂಬಾನೇ ಸೇವಿಂಗ್ಸ್ ಇದೆ. ನನ್ಗನ್ಸುತ್ತೆ ಇನ್ ಸ್ವಲ್ಪ ದಿನ ಆದ್ಮೇಲೆ ನಮ್ಮಿಬ್ರಿಗೂ ಒಂದಲ್ಲ ಒಂದ್ ಕೆಲ್ಸ ಸಿಕ್ಕೇ ಸಿಗುತ್ತೆ. ಸಮಯಗಳು ಕಳೀತಾ ಹೋದ್ವು. ಒಂದು ದಿನ ಅರ್ಜುನ್ ಮತ್ತೆ ಕಾಮ್ಯಾಳ ಸೇವಿಂಗ್ಸ್ ಎಲ್ಲ ಖಾಲಿ ಆಗ್ಬಿಡ್ತು. ಅರ್ಜುನ್, ನಾವಿಷ್ಟು ದಿನ ಮಾಡಿದ ಸೇವಿಂಗ್ ಎಲ್ಲ ಖಾಲಿ ಆಗ್ಬಿಡ್ತಲ್ಲ, ಮತ್ತೆ ಫ್ಲಾಟಿನ ಸಾಲ ಕೂಡ ನಾವು ತೀರಿಸಬೇಕಾಗಿದೆ. ಅದಕ್ಕಿಂತ ದೊಡ್ಡ ಟೆನ್ಷನ್ ಏನಂದ್ರೆ ಗೊತ್ತಾ ಕಾಮ್ಯ, ನಾನ್ ತುಂಬಾ ಜನರ ಹತ್ರ ಸಾಲ ಮಾಡಿದ್ದೀನಿ. ಅವ್ರು ನನ್ನನ್ನ ಹುಡುಕ್ತಾ ಇದಾರೆ, ನನಗೆ ಧಮಕಿ ಕೂಡ ಆಗ್ತಾ ಇದಾರೆ. ಮತ್ತೆ ನೀನ್ ಇವಾಗ ಯಾಕೆ ನಿಮ್ಮ ತಂದೆ ಹತ್ರ ಸಹಾಯ ಕೇಳಬಾರ್ದು? ನಿನಗೆ ಅಂತ ಒಂದು ಹಳ್ಳಿ ಇದೆ ಅಲ್ವಾ, ಅಲ್ಲಿ ಯಾಕೆ ನಾವು ಹೋಗ್ಬಾರ್ದು? ಅರ್ಜುನ್ ಕಾಮ್ಯನ್ ಹಾಗೆ ನೋಡ್ತಿರ್ತಾನೆ. ಇಲ್ಲ ಕಾಮ್ಯ, ನಾನು ನಮ್ಮ ಅಪ್ಪನ ಹತ್ರ ಸಹಾಯ ತಗೊಳಕ್ ಹೋಗಲ್ಲ. ನಾನು ಅವ್ರಿಗೆ ಏನೇನೋ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ನಾನು ಅಲ್ಗೋಗಿ ಸಹಾಯ ಏನಾದ್ರೂ ಕೇಳಿದ್ರೆ ಅವ್ರು ನನ್ನನ್ನ ಅವಮಾನ ಮಾಡಿದ್ರು ಮಾಡ್ಬಿಡ್ತಾರೆ. ಅರ್ಜುನ್ ಹೀಗೆ ಮಾತಾಡ್ತಿದ್ದಂತೆ ಅವನ ಮೊಬೈಲ್ ಫೋನ್ಗೆ ರಿಂಗ್ ಆಗೋ ಶಬ್ದ ಕೇಳಿಸುತ್ತೆ. ಅರ್ಜುನ್ ನೋಡ್ತಾನೆ, ಆ ಫೋನ್ ಬರ್ತಿದ್ದು ಅವರ ಅಮ್ಮನದಾಗಿರುತ್ತೆ. ಹೇಳಮ್ಮ. ಆ ಕಡೆಯಿಂದ ಜೋರಾಗಿ ಅಳುವಿನ ಶಬ್ದ ಕೇಳ್ಸಕ್ ಶುರುವಾಯ್ತು. ಅರ್ಜುನ್, ನಿಮ್ ತಂದೆ ಇವಾಗ ಇಲ್ಲ. ಇದನ್ನ ಕೇಳಿದ್ದೆ ಅರ್ಜುನ್ನ ಕಣ್ಣಿಂದ ಧಾರಾಕಾರವಾಗಿ ನೀರ್ ಬರಕ್ ಶುರುವಾಯ್ತು. ಒಂದು ಕ್ಷಣದಲ್ಲಿ ಅವರ ತಂದೆ ಆಡಿದ ಮಾತುಗಳು, ಅವ್ರ ತಂದೆ ಜೊತೆ ಇದ್ದಿದ್ದೆಲ್ಲ ಅವನಿಗೆ ಕಣ್ಮುಂದೆ ಬರುತ್ತೆ. ಅರ್ಜುನ್ ನಡುಗುತ್ತಾ ಕಣ್ಣೀರ್ ಹಾಕ್ತಾ ಫೋನಲ್ಲಿ ಮಾತಾಡ್ತಾ ಇದ್ದ. ಅಪ್ಪನ್ಗೆ ಏನಾಗಿತ್ತಮ್ಮ? ಸ್ವಲ್ಪ ದಿನಗಳಿಂದ ಅವರು ತುಂಬಾ ಹುಷಾರ್ ತಪ್ಪಿದ್ರು ಮಗನೇ. ಇದನ್ ಕೇಳಿದ್ದೆ ಅರ್ಜುನ್ ಇನ್ನೂ ಅಳಕ್ ಶುರು ಮಾಡ್ತಾನೆ. ಹಾಗಾದ್ರೆ ನೀವ್ ಯಾಕೆ ನನ್ಗೆ ಮೊದ್ಲೇ ಹೇಳಲಿಲ್ಲ? ನಿನಗೆ ಗೊತ್ತಲ್ವಾ, ನೀನ್ ಊರಿಗೆ ಹೋದ ನಂತರ ನಿನ್ ಮೇಲೆ ತುಂಬಾನೇ ಬೇಜಾರಿತ್ತು ಅವ್ರಿಗೆ. ನಿಮ್ ತಂದೆಯ ಚಿತೆಯನ್ನು ಮಾಡೋದಕ್ಕೆ ನೀನ್ ಹಳ್ಳಿಗ್ ಬರ್ತೀಯ ತಾನೇ ಮಗನೇ? ಅರ್ಜುನ್ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾನೆ. ಅರ್ಜುನ್ ಅಳ್ತಾ ಅಳ್ತಾ ಕಾಮ್ಯಾಗೆ ಎಲ್ಲ ವಿಷಯಗಳನ್ನ ತಿಳಿಸ್ಬಿಡ್ತಾನೆ. ಕಾಮ್ಯ ಅರ್ಜುನ್ನ ಸಮಾಧಾನ ಮಾಡ್ತಾಳೆ. ನಡಿ, ನಾವು ಈ ಸಮಯದಲ್ಲೇ ಹಳ್ಳಿ ಹೊರಟೋಗೋಣ. ಅರ್ಜುನ್ ಮತ್ತೆ ಕಾಮ್ಯ ಅವರ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಫ್ಲಾಟ್ ಇಂದ ಹೊರಗಡೆ ಬಂದೇ ಬಿಡ್ತಾರೆ. 2 ಗಂಟೆ ಸಮಯಕ್ಕೆ ಅವರು ಹಳ್ಳಿಯನ್ನು ತಲುಪ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ಅವರ ತಂದೆಯ ಅಂತಿಮ ಸಂಸ್ಕಾರವನ್ನು ಮಾಡ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋದ್ವು. ಒಂದು ದಿನ ಅರ್ಜುನ್ಗೆ ಅವರ ತಂದೆಯ ಜ್ಞಾಪಕ ತುಂಬಾ ಬರುತ್ತೆ. ಅವನು ಅವರ ತಂದೆಯ ಬಂದಾಗಿರೋ ಹೋಟೆಲ್ ಮುಂದೆ ನಿಂತ್ಕೊಂಡು ಅದನ್ನ ತೀಕ್ಷ್ಣವಾಗಿ ನೋಡ್ತಿರ್ತಾನೆ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಮತ್ತೆ ಇದು ಯಾರ ಹೋಟೆಲ್ ಆಗಿದೆ? ಇದು ನಮ್ಮ ಅಪ್ಪನ ಹೋಟ್ಲು ಕಾಮ್ಯ. ಅವ್ರು ಬಯಸ್ತಾ ಇದ್ರು ಅವ್ರ ಅಂಗಡಿನ ನಾನು ದೊಡ್ಡದಾಗಿ ಅಭಿವೃದ್ಧಿ ಮಾಡಿ ಎಲ್ರಿಗೂ ಕೂಡ ಇದರ ಸ್ವಾದವನ್ನ ಕೊಡಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ. ಇದನ್ ಕೇಳಿದ್ದೆ ಕಾಮ್ಯ ಆಶ್ಚರ್ಯ ಪಡ್ತಾಳೆ. ಮತ್ತೆ ನೀನ್ ಯಾಕೆ ಇಷ್ಟೊಂದು ಮುಟ್ಟಾಳನಾಗಿದ್ದೆ ಅರ್ಜುನ? ನಿಮ್ಮ ತಂದೆ ನಿನ್ನ ಭವಿಷ್ಯದ ಬಗ್ಗೆ ಸರಿಯಾಗಿ ಯೋಚಿಸ್ತಿದ್ರು ತಾನೆ? ಅವ್ರಿಗೆ ನೀನೊಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ಆಸೆ ಇರ್ಲಿಲ್ಲ. ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ನೀನು ಶ್ರಮ ಪಟ್ಟು ಒಳ್ಳೆಯ ಕೆಲಸವನ್ನು ಮಾಡು, ಮತ್ತೆ ನಿಂದೆ ಕಂಪನಿಯನ್ನು. ಕಾಮ್ಯ, ಈಗ ನಮ್ಮ ಅಪ್ಪನ ಒಂದೊಂದು ಶಬ್ದಗಳು ನೆನಪಾಗ್ತಾ ಇದೆ. ಮತ್ತೆ ಅವ್ರು ಹೇಳಿದ ಮಾತುಗಳನ್ನ ಮೊದಲೇ ನೀನ್ ಯೋಚನೆ ಮಾಡಬಾರ್ದಾ? ನಾವಂತೂ ಈಗ ಊರಿಗೆ ಹೋಗ್ತಿಲ್ಲ. ನಾವೀಗ ನಿಮ್ಮ ತಂದೆಯ ಕನಸುಗಳನ್ನ ನನಸು ಮಾಡೋ ಸಮಯ ಬಂದೇ ಬಿಟ್ಟಿದೆ. ಅರ್ಜುನ್ ಅವನ ತಾಯಿ ಸಾವಿತ್ರಿ ಹತ್ರ ಹೋಗ್ತಾನೆ. ಮತ್ತೆ ಅವನಿಗೆ ಏನ್ ಅನ್ಕೊಂಡಿದ್ನೋ ಅದನ್ನೆಲ್ಲ ಅವ್ರ ತಾಯಿ ಹತ್ರ ಹೇಳ್ತಾನೆ. ಮಗನೇ, ಬೆಳಿಗ್ಗೆ ಬಂದಿದ್ದ ಕಥಲು ಈಗ ಸಂಜೆಯಲ್ಲಿ ಕವಿತಾ ಹೋಗ್ತಾ ಇದೆ. ಸದ್ಯ ನೀನವರ ಮಾತುಗಳನ್ನ ಮರ್ತಿಲ್ವಲ್ಲ? ಇವತ್ತೇನಾದ್ರೂ ನಿಮ್ಮ ತಂದೆ ಬದುಕಿದ್ರೆ ನಿನ್ನ ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು. ಅರ್ಜುನ್ ಏನು ಮಾತಾಡೋದಿಲ್ಲ. ಅವನು ಸ್ವಲ್ಪ ಬೇಜಾರಲ್ಲೇ ಹೊರಗಡೆ ಬಂದ್ಬಿಡ್ತಾನೆ. ಮಾರನೇ ದಿನ ಅರ್ಜುನ್ ಮತ್ತೆ ಕಾಮ್ಯ ರಾಮ್ಲಾಲ್ ಅವರ ಹೋಟೆಲ್ ಹತ್ರ ಹೋಗ್ತಾರೆ. ಇಬ್ಬರು ಸೇರ್ಕೊಂಡು ಹೋಟೆಲ್ ಅನ್ನು ಸ್ವಚ್ಛ ಮಾಡೋಕೆ ಶುರು ಮಾಡ್ತಾರೆ. ಕಾಮ್ಯ ಲ್ಯಾಪ್ಟಾಪ್ ಓಪನ್ ಮಾಡ್ತಾಳೆ ಮತ್ತು ಮಟ್ಕಾ ಮ್ಯಾಗಿಯ ರೆಸಿಪಿಯನ್ನು ಹುಡುಕಕ್ ಶುರು ಮಾಡ್ತಾಳೆ. ಅರ್ಜುನ್, ಇಲ್ಲಿ ನೋಡು, ಈ ಮಟ್ಕಾ ಮ್ಯಾಗಿಯ ರೆಸಿಪಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮತ್ತೆ ತುಂಬಾ ದೂರದ ಕಡೆಯಿಂದ ಫೇಮಸ್ ಆಗಿದೆ ಇದು. ನಾವು ಇದೇ ರೆಸಿಪಿಯಿಂದ ಮಟ್ಕಾ ಮ್ಯಾಗಿನ ತಯಾರಿಸ್ಬಿಡೋಣ. ಅರ್ಜುನ್ ಮತ್ತೆ ಕಾಮ್ಯ ಸೇರ್ಕೊಂಡು ಮಟ್ಕಾ ಮ್ಯಾಗಿ ಮಾಡಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಹೋಟೆಲ್ ನಲ್ಲಿ ಗ್ರಾಹಕರು ಬರೋದಕ್ಕೆ ಶುರುವಾಗ್ತಾರೆ. ರಾಮ್ಲಾಲ್ ಚಿಕ್ಕಪ್ಪನ ಹೋಟೆಲ್ ತುಂಬಾ ದಿನದಿಂದ ಕ್ಲೋಸ್ ಆಗಿತ್ತು. ಇವತ್ತು ಇಷ್ಟು ದಿನ ಆದ್ಮೇಲೆ ಓಪನ್ ಆಗಿರೋದು ನೋಡಿ ತಿನ್ನೋದಕ್ ಬಂದ್ಬಿಟ್ಟೆ. ಬೇಗ ಒಂದ್ ಪ್ಲೇಟ್ ಕೊಡಿ. ಅರ್ಜುನ್ ಮತ್ತೆ ಕಾಮ್ಯ ಸೇರ್ಕೊಂಡು ಒಳ್ಳೆಯ ಮಟ್ಕಾ ಮ್ಯಾಗಿ ಮಾಡಲು ಶುರು ಮಾಡ್ತಾರೆ. ಆ ಗ್ರಾಹಕ ಮೊದಲನೇ ಸ್ಪೂನ್ ಬಾಯಿಲಿಡ್ತಿದ್ದಂಗೆ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಇದೇನ್ ತಮಾಷೆ ಮಾಡ್ತಿದ್ದೀರಾ? ಏನಾಯ್ತು? ಇಷ್ಟು ಕೆಡದಾಗಿರೋ ಮಟ್ಕಾ ಮ್ಯಾಗಿನ ನಾನು ಇಲ್ಲಿವರೆಗೂ ತಿಂದೇ ಇರ್ಲಿಲ್ಲ. ನೀನ್ ನಿಮ್ಮ ಅಪ್ಪನ ಹತ್ರ ಮಟ್ಕಾ ಮ್ಯಾಗಿ ಮಾಡೋದನ್ನ ಕಲ್ತಿರ್ಲಿಲ್ವಾ? ಗ್ರಾಹಕ ಮಟ್ಕಾ ಪ್ಲೇಟ್ ಅನ್ನು ವಾಪಸ್ ಕೊಟ್ಬಿಡ್ತಾನೆ. ಮತ್ತೆ ಕೋಪದಿಂದ ಅಂಗಡಿಯಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಟ್ಕಾ ಮ್ಯಾಗಿ ಚೆನ್ನಾಗಿಲ್ಲ ಅಂತ ಬೇರೆ ಗ್ರಾಹಕರು ಹೇಳಕ್ ಶುರು ಮಾಡ್ತಾರೆ. ಇದೇನಿದು ಕಾಮ್ಯ? ನಾವು ಮಾಡಿರೋ ಮಟ್ಕಾ ಮ್ಯಾಗಿನ ಯಾರು ಇಷ್ಟಪಡ್ತಾ ಇಲ್ಲ. ಇವಾಗ ನಾವು ಏನ್ ಮಾಡೋಣ ಹೇಳು? ಯೋಚನೆ ಮಾಡಬೇಡ,
ಎಲ್ರೂ ನಿಮ್ಮ ತಂದೆ ಮಾಡಿದ ಸ್ವಾದಿಷ್ಟಕರವಾದ ಮ್ಯಾಗಿನೇ ತಿಂದ ಅಭ್ಯಾಸ ಅಲ್ವಾ? ದಿನಗಳು ಹೀಗೆ ಕಳೀತಾ ಹೋದ್ವು. ಅರ್ಜುನ್ ಮತ್ತೆ ಕಾಮ್ಯಾ ಇಬ್ರು ಹೀಗೆ ಕಂಟಿನ್ಯೂಸ್ ಆಗಿ ಮಟ್ಕಾ ಮ್ಯಾಗಿ ಮಾಡ್ತಾನೆ ಇದ್ರು. ಗ್ರಾಹಕರು ಬರ್ತಾರೆ, ಬೇಜಾರಾಗಿ ಮಟ್ಕಾ ಮ್ಯಾಗಿನ ತಿಂತಾರೆ. ಒಂದು ದಿನ ಅರ್ಜುನ್ ಹೋಟೆಲ್ ಅಲ್ಲಿ ಕೂತಿರ್ತಾನೆ. ಆಗ ಒಬ್ಬ ಕೆಟ್ಟದಾಗಿ ಕಾಣ್ತಾ ಇದ್ದ ಒಂದು ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅರ್ಜುನ್ಗೆ ಅಂತೂ ಅವನ ನೋಡಿ ಶಾಕ್ ಆಗ್ಬಿಡತ್ತೆ. ರಾಹುಲ್, ನೀನು? ಹಾ, ನೀನೇನ್ ಅನ್ಕೊಂಡಿದ್ದೆ? ಸಿಟಿ ಬಿಟ್ಬಿಟ್ಟು ನೀನು ಹಳ್ಳಿಲಿ ಇರ್ಬೋದು ಅನ್ಕೊಂಡ್ಯಾ? ಎಲ್ರೂ ಕಾಸ್ನು ನೀನು ನುಂಗ್ಬೋದು ಅನ್ಕೊಂಡ್ಯಾ? ರಾಹುಲ್, ಆ ಥರ ಎಲ್ಲ ಏನೂ ಇಲ್ಲ ಕಣೋ. ನಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಣೋ. ಅದಕ್ಕೆ ನಾನು ಸಿಟಿನ ಬಿಟ್ಟು ಹಳ್ಳಿಗೆ ಬಂದಿದ್ದೀನಿ. ನೋಡು ಅರ್ಜುನ್, ನಾನು ನಿನಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ತೀನಿ. ನೀನೇನಾದ್ರೂ ನನ್ನ ಸಾಲನ ತೀರಿಸ್ಲಿಲ್ಲ ಅಂದ್ರೆ ನಾನು ಅವ್ರನ್ನೆಲ್ಲರೂ ನಿಮ್ಮ ಹಳ್ಳಿಗೆ ಕರ್ಕೊಂಡು ಬರ್ತೀನಿ. ನೀನದೇ ಸಾಲ ತಗೊಂಡಿಯಲ್ಲ ಅವ್ರನ್ನ, ಮತ್ತು ಅವ್ರು ಬಂದು ನಿನಗೆ ಅವಮಾನ ಮಾಡ್ತಾರೆ. ಆಗ ಹಳ್ಳಿಲಿ ನೀನು ಮುಖ ತೋರಿಸ್ಕೊಂಡು ನಡೆದಾಡಕ್ಕಾಗಲ್ಲ. ಇದನ್ನು ಹೇಳಿ ರಾಹುಲ್ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅಲ್ಲಿಗೆ ಕಾಮ್ಯಾ ಬರ್ತಾಳೆ. ನಾನಂತೂ ಇವಾಗ ರಾಹುಲ್ ಹಳ್ಳಿಯಿಂದ ಹೊರಗೆ ಹೋಗ್ತಾ ಇರೋದನ್ನ ನೋಡ್ದೆ. ಅರ್ಜುನ್ ಅಲ್ಲಿ ನಡೆದಿದ್ದ ಎಲ್ಲಾ ಘಟನೆಯನ್ನು ಕಾಮ್ಯಾಗೆ ಹೇಳ್ತಾನೆ. ಇದೇನಿದು? ಏನಾದ್ರೂ ಬೇರೆ ಜನ ಕೂಡ ಹಳ್ಳಿಗೆ ಬಂದ್ಬಿಟ್ರೆ ಅವರೆಲ್ಲರೂ ಸೇರ್ಕೊಂಡು ನಿನ್ನನ್ನ ಮುಳುಗಿಸ್ಬಿಡ್ತಾರೆ ಅಷ್ಟೇ. ನಿಮ್ ತಂದೆಗಂತೂ ಈ ಹಳ್ಳಿಲಿ ತುಂಬಾನೇ ಒಳ್ಳೆ ಹೆಸರಿದೆ. ಏನ್ ಮಾಡೋದು? ನನಗಂತೂ ಅರ್ಥನೇ ಆಗ್ತಿಲ್ಲ, ನಾನು ದುಡ್ಡನ್ನ ಎಲ್ಲಿಂದ ಅಡ್ಜಸ್ಟ್ ಮಾಡ್ಲಿ ಅಂತ. ಆಗ ಒಂದು ಲಕ್ಸುರಿ ಕಾರ್ ಬಂದು ಹೋಟೆಲ್ ನ ಮುಂದೆ ನಿಂತ್ಕೊಳ್ಳುತ್ತೆ. ಕಾರಿಂದ ಒಬ್ಬ ವ್ಯಕ್ತಿ ಕೆಳಗಿಳಿತಾನೆ ಮತ್ತೆ ಅರ್ಜುನ್ ಮುಂದೆ ಬಂದು ನಿಂತ್ಕೊಳ್ತಾನೆ. ನನಗೆ ರಾಮ್ಲಾಲ್ ಬೇಕಾಗಿದ್ದಾರೆ. ಸಾರಿ, ಅವ್ರೀಗ ಇಲ್ಲ ಸರ್. ನಾನು ಅವ್ರ ಮಗ. ನೀವ್ ಹೇಳಿ ಏನ್ ಕೆಲ್ಸ ಆಗ್ಬೇಕಿತ್ತು ಅಂತ. ಹೋಟೆಲ್ ಚೆನ್ನ ಮಾಲೀಕರು ನಗಕ್ ಶುರು ಮಾಡ್ತಾರೆ. ತುಂಬಾ ವರ್ಷಗಳ ಹಿಂದೆ ನಾನು ನಿಮ್ ತಂದೆಯ ಮಟ್ಕಾ ಮ್ಯಾಗಿನ ತಿಂದಿದ್ದೆ. ಅದರ ಸ್ವಾದ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಾನು ನನ್ನ 5 ಸ್ಟಾರ್ ಹೋಟ್ಲಲ್ಲಿ ಅವ್ರ ಮಟ್ಕಾ ಮ್ಯಾಗಿ ಮಾಡಿಸೋದಕ್ಕೆ ನಾನು ಕೇಳ್ಕೊಂಡಿದ್ದೆ. ಆದ್ರೆ ಅವರು ಒಪ್ಕೊಳ್ಳಿಲ್ಲ. ಒಂದ್ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ. ರಾಮ್ಲಾಲ್ ಅವರ ಆಸೆ ಏನಪ್ಪಾ ಅಂತಂದ್ರೆ ಈ ರುಚಿ ಹಳ್ಳಿಯಲ್ಲೇ ಇರಬೇಕು ಅನ್ನೋದು, ಮತ್ತೆ ಹಳ್ಳಿಗೊಂದು ಹೆಸರು ಬರ್ಲಿ ಅಂತ. ಅವಾಗ ನನ್ಗೆ ಅವ್ರ ಮಾತು ಅರ್ಥ ಆಗಿರ್ಲಿಲ್ಲ. ನಾನ್ ನಿಮ್ಗೊಂದು ಅವಕಾಶನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಆದ್ರೆ ಒಂದು ಸವಾಲಿದೆ. ಮಟ್ಕಾ ಮ್ಯಾಗಿಯ ಸ್ವಾದ ತೇಟ್ ಅದು ರಾಮ್ಲಾಲ್ ಅವ್ರ ತರಾನೇ ಇರ್ಬೇಕು. ಅರ್ಜುನ್ಗಂತೂ ಇದನ್ನ ಕೇಳಿ ತುಂಬಾನೇ ಖುಷಿ ಆಗತ್ತೆ. ಸರಿ, ನಾನ್ ನಿಮ್ಗೆ ತುಂಬಾ ಚೆನ್ನಾಗಿರುವಂತ ಮಟ್ಕಾ ಮ್ಯಾಗಿನ ಮಾಡ್ಕೊಡ್ತೀನಿ. ಅರ್ಜುನ್ ಮತ್ತೆ ಕಾಮ್ಯಾ ಇಬ್ರು ಸೇರ್ಕೊಂಡು ಮಟ್ಕಾ ಮ್ಯಾಗಿನ ತಯಾರಿಸ್ತಾರೆ. ಹೋಟೆಲ್ ಚೆನ್ನ ಮಾಲೀಕರು ಮೊದಲನೇ ಸ್ಪೂನ್ ಅನ್ನು ಬಾಯಿಗೆ ಇಟ್ಕೊಳ್ತಾರೆ ಮತ್ತೆ ಅಸಹಿಸ್ಕೊಂಡ್ ಬಿಡ್ತಾರೆ. ಇಲ್ಲ, ಇದರಲ್ಲಿ ರಾಮ್ಲಾಲ್ ಅವ್ರ ತರ ಒಂಚೂರು ಟೇಸ್ಟೇ ಬರ್ತಾ ಇಲ್ಲ. ಇದು ನಾನು ಏನು ಮಾಡೋದಕ್ಕೆ ಆಗೋದಿಲ್ಲ. ಅರ್ಜುನ್ ನಿರಾಶೆಗೊಳ್ತಾನೆ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನಾನು ಏನಾದ್ರೂ ಮಾಡ್ತೀನಿ. ಸರಿ, ಅವನು ಅವನ ವಿಸಿಟಿಂಗ್ ಕಾರ್ಡ್ ಅನ್ನ ಅರ್ಜುನ್ಗೆ ಕೊಡ್ತಾನೆ. ನಿಮ್ ತಂದೆ ತರ ರುಚಿ ನಿನಗೂ ಮಾಡಕ್ ಬರುತ್ತೆ ಅನ್ನೋದಾದ್ರೆ ಆಗ ಈ ನಂಬರ್ಗೆ ನನಗೆ ಫೋನ್ ಮಾಡು. ಇದನ್ನ ಹೇಳಿ ಅವನಲ್ಲಿಂದ ಹೊರಟ್ಬಿಡ್ತಾನೆ. ಕಾಮ್ಯಾ ಯೋಚಿಸಕ್ಕೆ ಶುರು ಮಾಡ್ತಾಳೆ. ಏನ್ ಮಾಡೋದು? ನಾನು ಆ ದಿನ ನೆನ್ಸ್ಕೊಂಡು ತುಂಬಾನೇ ಒದ್ದಾಡ್ತಾ ಇದ್ದೀನಿ. ಅವತ್ತು ಅವ್ರು ನನಗೆ ಮಸಾಲೆ ಏನೇನು ಹಾಕ್ಬೇಕು ಅಂತ ಹೇಳ್ಕೊಡ್ತಿದ್ರು. ಆದ್ರೆ ನನ್ನ ಗಮನ ಅವ್ರ ಮಾತಿನ ಮೇಲೆ ಇರ್ಲಿಲ್ಲ. ನಾನು ಅವ್ರ ಮಾತನ್ನ ನಾನು ಕೇಳಲೇಬೇಕಾಗಿತ್ತು. ಆದ್ರೆ ಏನೋ ಒಂದು ಉಪಾಯ ಇರ್ಲೇಬೇಕಲ್ವಾ? ಯಾರೋ ಒಬ್ರು ಇರ್ಬೇಕು ತಾನೆ ನಿಮ್ಮ ತಂದೆಯವರ ರೆಸಿಪಿಯನ್ನ ತಿಳಿದಿರೋರು. ಅಮ್ಮನ್ಗೇನಾದ್ರೂ ಗೊತ್ತಿರ್ಬೋದಾ? ಬಾ, ನಾವು ಅಮ್ಮನ ಹೋಗಿ ಕೇಳೋಣ. ಅರ್ಜುನ್ ಮತ್ತೆ ಕಾಮ್ಯಾ ಸಾವಿತ್ರಿ ಹತ್ರ ಹೋಗ್ತಾರೆ. ಇಲ್ಲ ಮಗನೇ, ನಿಮ್ ತಂದೆ ಅಂತೂ ಬೆಳಗಿನ ಜಾವ 4 ಗಂಟೆಗೆ ಹೊರಟ್ಬಿಡ್ತಾ ಇದ್ರು. ನಾನು 6 ಗಂಟೆಗೆ ಹೇಳ್ತಾ ಇದ್ದೆ. ನಾನು ಯಾವತ್ತೂ ಅವ್ರ ಇದನ್ನ ಹೇಳಿಲ್ಲ. ನಾನು ಕೂಡ ಇದ್ರ ಬಗ್ಗೆ ಕೇಳಿಲ್ಲ. ಕಾಮ್ಯಾ ತುಂಬಾನೇ ಯೋಚಿಸಕ್ಕೆ ಶುರು ಮಾಡ್ಬಿಡ್ತಾಳೆ. ನಾವಂತೂ ಹಳ್ಳಿಯ ಜನರನ್ನು ಕೇಳಲೇಬೇಕಾಗಿದೆ. ಅರ್ಜುನ್ ಮತ್ತೆ ಕಾಮ್ಯಾ ಇಡೀ ಹಳ್ಳಿಯನ್ನು ಸುತ್ತಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾರು ಕೂಡ ಅವಳಿಗೆ ಹೇಳೋದಿಲ್ಲ. ತುಂಬಾನೇ ಸುಸ್ತಾಗಿ ಅವರಿಬ್ರು ಹೋಟೆಲ್ಗೆ ಬಂದ್ಬಿಡ್ತಾರೆ. ನನ್ ಮನ್ಸು ಯಾಕೋ ಒಪ್ಕೋತಾ ಇಲ್ಲ ಕಣೆ. ಯಾರಿಗೂ ಈ ರೆಸಿಪಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆಗ ಅರ್ಜುನ್ನ ತಲೆಯಲ್ಲಿ ಏನೋ ಒಂದು ಚಮಕ್ ಬಂದಂಗ ಆಗತ್ತೆ. ದೀರು ಕಾಕ ಬೆಳಿಗ್ಗೆ 5 ಗಂಟೆಗೆ ಎಲ್ಲರಿಗಿಂತ ಮುಂಚೆ ಅವರೇ ಬರ್ತಾ ಇದ್ರು. ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಅರ್ಜುನ್ ಮತ್ತೆ ಕಾಮ್ಯಾ ಇಬ್ರು ಧೀರು ಕಾಕ ಅವರ ಮನೆ ಹತ್ರ ಹೋಗ್ತಾರೆ. ಧೀರು ಕಾಕಾಗಂತೂ ಖುಷಿ ಆಗತ್ತೆ. ನಾನ್ ಕೇಳ್ಪಟ್ಟೆ ನೀವು ಹಳ್ಳಿಲಿ ಮಟ್ಕಾ ಮ್ಯಾಗಿ ರೆಸಿಪಿ ಬಗ್ಗೆ ಕೇಳ್ತಿದ್ದೀರಾ ಅಂತ. ಅವತ್ತು ನಿಮ್ಮ ತಂದೆ ನಿನಗೆ ಅದನ್ನ ಹೇಳ್ಕೊಡ್ತಾ ಇದ್ರು. ನೀನ್ ಅದಕ್ಕೆ ಗಮನ ಕೊಡ್ಲಿಲ್ಲ. ಅರ್ಜುನ್ಗೆ ನಾಚಿಕೆ ಆಗತ್ತೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ ಕಾಕ. ದಯವಿಟ್ಟು ನನಗೆ ಹೇಳಿ, ಅಪ್ಪ ಯಾವ ಮಸಾಲೆಗಳನ್ನ ಹಾಕ್ತಿದ್ರು ಅಂತ. ಧೀರು ಕಾಕಾಗೆ ನಗು ಬರುತ್ತೆ. ನಿಮ್ಮಪ್ಪ ಅದ್ಭುತವಾದ ಮಸಾಲೆ ಏನೂ ಹಾಕ್ತಾ ಇರ್ಲಿಲ್ಲ. ಅವರು ಮಟ್ಕಾ ಮ್ಯಾಗಿನ ಒಳ್ಳೆ ಮನ್ಸಿಂದ ಮಾಡ್ತಾ ಇದ್ರು. ಇದರ ಅರ್ಥ? ನಾಳೆ ಬೆಳಗ್ಗೆ 3 ಗಂಟೆಗೆ ನಿಮ್ ಅಂಗಡಿ ಹತ್ರ ಬರ್ತೀನಿ. ನೀವಿಬ್ರು ತಯಾರಾಗಿರಿ. 6ನೇ ದಿನ 3 ಗಂಟೆಗೆ ಅರ್ಜುನ್ ಮತ್ತೆ ಕಾಮ್ಯಾ ಎದ್ದು ಬಿಡ್ತಾರೆ. 4 ಗಂಟೆಗೆ ಧೀರು ಕಾಕ ಬರ್ತಾರೆ. ಧೀರು ಕಾಕ ಅರ್ಜುನ್ ಹತ್ರ ಹೇಳ್ತಾರೆ, ಇವತ್ತು ಅವರು ಮಟ್ಕಾ ಮ್ಯಾಗಿನ ತಯಾರಿಸ್ತಾರೆ ಅಂತ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾರೆ. ಮತ್ತೆ ಮ್ಯಾಗಿ ಮಸಾಲೆ ತುಂಬಾ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ರು. ಧೀರು ಕಾಕ ಹೇಳ್ತಾರೆ, ತುಂಬಾನೇ ಹೈ ಫ್ಲೇಮ್ ಅಲ್ಲಿ ಮಟ್ಕಾ ಮ್ಯಾಗಿನ ತಯಾರಿಸಬಾರ್ದು.
ಒಳ್ಳೆ ಮೀಡಿಯಂ ಫ್ಲೇಮ್ ಅಲ್ಲಿ ಮಾತ್ರ ನಿಧಾನವಾಗಿ ತಯಾರಿಸಬೇಕು ಅಂತ. ಅದನ್ನ ಆವಿಯಾಗಲು ಬಿಡಬೇಕು. ನಿಧಾನವಾಗಿ ಮಟ್ಕದಿಂದ ಒಂದು ಸುವಾಸನೆಯಾದ ಪರಿಮಳ ಬರಕ್ಕೆ ಶುರುವಾಗುತ್ತೆ. ಮಟ್ಕ ಮ್ಯಾಗಿ ತಯಾರಾದ ಕೂಡಲೇ ಆಗ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ. ಅದು ಬರೀ ನಾಲ್ಗೆಗೆ ಮಾತ್ರ ಅಲ್ಲ, ಮನಸ್ಸಿನೊಳಗೆ ಕೂಡ ನಾಟ್ಬಿಡುತ್ತೆ. ಇದೇ ನೋಡು ನಿಮ್ಮ ಅಪ್ಪನ ರೆಸಿಪಿ. ಅರ್ಜುನ್ಗೆ ಅವಾಗ ಅರ್ಥ ಆಗತ್ತೆ, ರೆಸಿಪಿನ ಬರೀ ಬರ್ಕೊಳ್ಳೋದಲ್ಲ, ಮನಸ್ಸಿನಲ್ಲಿ ಇಟ್ಟು ಶ್ರದ್ಧೆಯಿಂದ ಮಾಡಬೇಕು ಅಂತ. ಅವನು ಅನುಭವ, ಧೈರ್ಯ, ಮಿಟ್ಟಿಯಿಂದ ಬಂದ ಸುವಾಸನೆ ಮತ್ತು ಹದವಾದ ಹೊಗೆಯಿಂದ ಹಾಗೂ ತಂದೆಯ ಒಳ್ಳೆಯ ಗುಣಗಳಿಂದ ರುಚಿಕರವಾದ ಅಡುಗೆಯಾಗತ್ತೆ ಅಂತ. ಅವನು ಬರೀ ಅವನ ತಂದೆಯ ಕನಸುಗಳನ್ನ ಮಾತ್ರ ನನಸು ಮಾಡಲಿಲ್ಲ, ಆ ಹಳ್ಳಿಲೂ ಕೂಡ ಒಳ್ಳೆಯ ಹೆಸರನ್ನು ತಂದುಕೊಂಡ. ಸಾಲದಿಂದ ಮುಕ್ತ ಹಾಗೂ ಒಳ್ಳೆಯ ಸ್ವಾದಿಷ್ಟಕರವಾದ ಅಡುಗೆಯನ್ನು ಮಾಡ್ತಾ ಹಳ್ಳಿಯನ್ನು ಒಳ್ಳೆ ಉದ್ಧಾರ ಮಾಡ್ತಾನೆ. ಮತ್ತೆ ಏನ್ ಅರ್ಥ ಮಾಡ್ಕೊಂಡ ಅಂದ್ರೆ, ನಿಜವಾದ ಗುಣ ಹಣ ಅಲ್ಲ, ಅದು ಮೌಲ್ಯ, ಶ್ರಮ ಮತ್ತೆ ಸಂಸ್ಕಾರದಿಂದ ಆಗತ್ತೆ ಅಂತ.